ಯಾರಿಗೆ ಆ ಭಾವನೆ ಬರುತ್ತೆ, ಯಾರಿಗೆ ಪಕ್ಷಕ್ಕೆ ಗೌರವ ಬರುತ್ತೆ ಇರುತ್ತೆ. ಈಗ ರವೀಂದ್ರನಾಥ್ ಇಳಿ ವಯಸ್ಸಿನಲ್ಲಿ ನಾನು ಕರೆದಲ್ಲ ಅಂತ ಯಾವತ್ತೂ ರವೀಂದ್ರನಾಥ್ ಅವರು ಹೇಳಿಲ್ಲ. ಅದು ನನ್ನ ಕರ್ತವ್ಯ ಅಂತೇಳಿ ಬರ್ತಾರೆ. ಜಿಲ್ಲಾಧ್ಯಕ್ಷ ಎಲ್ಲ ಸಂದರ್ಭದಲ್ಲಿ ಕರೆ ಮಾಡಿದಂಥ ಅವ್ರ ಹತ್ರ ವಿತ್ ಡಾಕ್ಯುಮೆಂಟ್ಸ್ ಇದೆ. ಈಗ ನಮ್ಮನ್ನೇನು ಇಲ್ಲಿ ಬರ್ರಿ ಅಂತ ಕರ್ತಾರಾ? ಹಂಗಾರೆ ಚುನಾವಣೆ ಲೋಕಸಭೆ ಟಿಕೆಟ್ ಕೊಡ್ರಿ ಅಂತ ಜನ ಇವರೇ ತಾನೇ ಬೆನ್ನೆತ್ಕೊಂಡೋಗಿದ್ದು ಓಟ್ ಕೇಳಕ್ಕೆ. ಅವತ್ತು ಲಾಬಿ ಮಾಡೋಕ್ಕೆ ಬರುತ್ತೆ, ಟಿಕೆಟ್ ತಗೊಳಕ್ಕೆ ಬರುತ್ತೆ, ಅದಕ್ಕಾದ ಲಾಬಿ ಮಾಡೋಕ್ಕೆ ಬರುತ್ತೆ. ಇದಕ್ಕೆ ಎಲ್ಲ ಸಭೆಗಳಿಗೆ ಅವ್ರು ಬಂದಾರ, ಜಿಲ್ಲಾಧ್ಯಕ್ಷ ಕರೆದರೆ. ಇವರಿಗೆ ರಾಜ್ಯದ ಅಧ್ಯಕ್ಷ ವಿರುದ್ಧ ಭಿನ್ನಮತ ಚಟುವಟಿಕೆ ಮಾಡೋಕ್ಕೆ ಅವಕಾಶ ಇದೆ. ಅವಾಗ ಯಾರು ಕರೆದು ಬೆಳಗಾವಿಗೆ ಯಾರು ಕರೆದ್ರು? ಪಕ್ಷ ರಾಜ್ಯದ ಅಧ್ಯಕ್ಷ ವಿರುದ್ಧ ಹೋದ್ರಲ್ಲ. ಅರೆ ನಿಮ್ಮನ್ನು ಜನ ಮರ್ತೇ ಬಿಡಿದಾರೆ. ಅದು ಸ್ವಯಂ ಕೃತಾಪರ ಸೋಲಿಗೆ ಪದೇ ಪದೇ ಹೇಳ್ತಾರೆ. ಸೋಲಿಗೆ ಅವ್ರ ಕಾರಣ ರವೀಂದ್ರನಾಥ್ ರೇಣುಕಾಜಿ ಅಲ್ಲ, ನಾವು ಯಾರೂ ಕಾರಣ ಅಲ್ಲ. ಅವರ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕಾರ್ಯಕರ್ತರಿಗೆ ಅನ್ಯಾಯ ಆಯಿತು, ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿಲ್ಲ. 6 ಬಾರಿ ಜನ ಗೆಲ್ಲಿಸಿದ್ರು. ಏನು ಕೊಡುಗೆ? ನಾವು ಟೀಕೆ ಮಾಡೋದಕ್ಕೇನು ಆತ್ಮಲೋಕನ ಮಾಡಿ ಕೇಳಬೇಕು. ಯಾರನ್ನೂ ಕರೆದಿಲ್ಲ, ನಮ್ಮನ್ನು ಕರೆದಿಲ್ಲ. ಕೆಲವರು ಹೋಗ್ಬೇಡ್ರಿ ಅಂತ ಹೇಳ್ತಾರೆ, ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಾರ್ಯಕರ್ತರು ಮುಖಂಡರು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ 100ಕ್ಕೆ 100 ಎಲ್ಲರೂ ಬರ್ತಾರೆ. ಇದು ಕರೆಯೋದಲ್ಲ, ಸ್ವಯಂ ಪ್ರೇರಣೆ. ಈ ನಮ್ಮನ್ನೇ ಕರ್ತಾರ. ರವೀಂದ್ರನಾಥ್ 19ಕ್ಕೆ ಬಂದು ಕೂತಂದ್ರು, ನಾವೆಲ್ಲ ಬಂದ್ವಿ. ಅದು ನಮ್ಮ ಕರ್ತವ್ಯ. ಇದು ನೋಡಪ್ಪ, ಯಾರು ಪಕ್ಷದ ಬಗ್ಗೆ ಈ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳಲ್ಲಿ ಪಾಲ್ಗೊಳ್ತಾರೆ, ಆಸಕ್ತಿ ಇರುತ್ತೆ ಅಂಥವ್ರು ನಿಮ್ಗೆ ವಿಷಯ ಗೊತ್ತಾ? ನಾವು ಬಂದೇ ಬರ್ತೀವಿ. ನಮ್ಮನ್ನೇ ರತ್ನಗಂಬಳಿಯಾಗಿ ಸ್ವಾಗತ ಮಾಡ್ತಾರ? ಈಗ ಅವಾಗಲೇ ಜಿಲ್ಲಾಧ್ಯಕ್ಷ ಮಾತಾಡಬೇಕಾದ್ರೆ ಮಾಜಿ ಸಚಿವರು ರವೀಂದ್ರನಾಥ್ ಅವರು, ಮಾಜಿ ಸಚಿವರು ರೇಣುಕಾಚಾರ್ಯ ಅವರು, ಮಾಜಿ MLA ಬಸವನಾಯಕ್ ಅವರು ಎಲ್ಲರೂ ಹೆಸರು ಹೇಳಿದ್ರು. ಮಾಜಿ ಸಂಸದರು ಅವರು ಇಲ್ಲೇ ಅಣ್ಣ ತಾರತಮ್ಯ ಇಲ್ಲ. ನಮ್ಮ ಹೆಸರು ಏನು ಬೇಡ, ನಾವು ಎಲ್ಲ ಮಾಜಿಗಳೇ. ಒಂದು ನಿಮಿಷ ನೋಡೋಣ. ಈಗ ಮಾಜಿ ಶಾಸಕರುಗಳು ಕೂಡ ಅಂತ ನಾನು ಅಂದೆ. ಬಸವನಾಯಕ್ ಅವ್ರ ಹೆಸರು ಹೇಳಿಲ್ಲ, ಇವ್ರ ಹೆಸರು ಹೇಳಿಲ್ಲ, ವಿಪಕ್ಷ ಪರ ಹೆಸರು ಹೇಳಿಲ್ಲ.